ಹಳೆ ಒಡಂಬಡಿಕೆಯಲ್ಲಿನ ಯಜ್ಞಗಳೆಲ್ಲವೂ ಕ್ರಿಸ್ತನ ಕಡೆಗೆ ತೋರಿಸುಗಳಾಗಿದ್ದವು. ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನು ರಕ್ಷಿಸಲು ಸಾಧ್ಯವಾಯಿತು. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಪ್ರೀತಿಯ ವಂದನೆಗಳು. ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡಿದ ಕರೆಗಳಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೋಶೆಯ ಧರ್ಮಶಾಸ್ತ್ರವನ್ನು ಯಾರಿಂದಲೂ ಕೈಕೊಳ್ಳಲು ಆಗಲಿಲ್ಲ. ರಕ್ಷಣೆ ಹೇಗೆ ಉಂಟಾಗುತ್ತದೆ ನಿಮಗೆ ತಿಳಿದುಕೊಳ್ಳಲು ಆಸೆ ಇದೆಯಾ? ಹಾಗಾದರೆ ಇಂದಿನ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿರಿ. ದೇವರ ವಾಕ್ಯದ ಗೂಢಾರ್ಥಗಳನ್ನು ಕಂಡುಕೊಳ್ಳಿರಿ. ಬಂದಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ತಾತ್ವಿಕ ಬೋಧನೆಯ ವಿಚಾರ ನಂಬಿಕೆಯಿಂದ ನೀತಿವಂತರಾಗುವುದು ಎಂಬುದನ್ನು ನೋಡೋಣ. ಈ ಅದ್ಭುತವಾದ ಪತ್ರಿಕೆಯ ತಾತ್ವಿಕ ಭಾಗಕ್ಕೆ ಬರುತ್ತಿದ್ದೇವೆ. ಇಲ್ಲಿ ನಂಬಿಕೆಯಿಂದ ನೀತಿವಂತರಾಗುವ ಕುರಿತಾಗಿ ಹೇಳಿಯದೆ. ಈ ಭಾಗದಲ್ಲಿ ಪೌಲನು ತಾನು ಒಬ್ಬ ಯಹೂದ್ಯನಾಗಿ ಕಾಣಿಸಿಕೊಳ್ಳುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ನಾವಂತೂ ಹುಟ್ಟು ಯಹೂದ್ಯರು, ಪಾಪಿಗಳೆನಿಸಿಕೊಂಡ ಅನ್ಯಜನರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ದಿನಗಳಲ್ಲಿ ಯಹೂದ್ಯರು ಯಹೂದ್ಯರಲ್ಲದವರನ್ನು ಪಾಪಿಗಳೆಂದು ಹೇಳುತ್ತಿದ್ದರು. ಒಂದು ರೀತಿಯಲ್ಲಿ ಅನ್ಯಜನರು ಹಾಗೂ ಪಾಪಿಗಳು ಎಂಬ ಪದಗಳು ಒಂದೇ ಅರ್ಥವನ್ನು ಕೊಡುತ್ತವೆ. ಆದ್ದರಿಂದ ಧರ್ಮಶಾಸ್ತ್ರ ಕೈಕೊಳ್ಳುವುದರಲ್ಲಿನ ಮೂರ್ಖತೆಯನ್ನು, ಪೌಲನ ಗದರಿಕೆಯನ್ನು ತೋರಿಸುತ್ತದೆ. ಅದು ನಿಜವಾಗಿಯೂ ಬುದ್ಧಿಹೀನತೆಯೇ ಸರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ನಂಬಿಕೆಯಿಂದ ನೀತಿವಂತರಾಗುವ ಸರಳವಾದ ಆದರೆ ಸ್ಪಷ್ಟವಾದ ಮಾತಾಗಿದೆ. ಧರ್ಮಶಾಸ್ತ್ರ ಕೈಕೊಳ್ಳುವವರಿಗೆ ಈ ವಚನ ಮೆಚ್ಚುಗೆಯಾಗಲಿಕ್ಕಿಲ್ಲ. ಒಬ್ಬನು ಶಾಸ್ತ್ರಾನುಸಾರಿಯು ಈ ವಿಚಾರವನ್ನು ಪ್ರಸಂಗಿಸಿದ್ದನ್ನು ನಾನು ಕೇಳಿದೆ. ಅದು ನಿಜವಾಗಿಯೂ ಸತ್ಯವೇದವನ್ನು ತಪ್ಪಾಗಿ ಅರ್ಥೈಸುವುದಾಗಿತ್ತು. ಈ ವಚನವು ರೂಢಿಯಲ್ಲಿರುವ ಎಲ್ಲ ಧರ್ಮಶಾಸ್ತ್ರ ಕೈಕೊಳ್ಳುವ ಕ್ರಮಗಳನ್ನು ಬುಡಮೇಲು ಮಾಡುತ್ತದೆ. ಕ್ರಿಸ್ತನಲ್ಲಿನ ನಂಬಿಕೆಗೆ ಏನನ್ನಾದರೂ ಸೇರಿಸಬೇಕೆಂದು ಹೇಳುವುದು ಸುವಾರ್ತೆಯನ್ನು ಅಂಗಛೇದನ ಮಾಡಿದಂತೆಯೇ ಸರಿ. ಪ್ರಿಯರೇ, ಇಲ್ಲಿ ಪೌಲನು ಏನು ಹೇಳುತ್ತಾನೆಂದು ಗಮನಿಸಿರಿ. ನಂಬಿಕೆಯಿಂದ ನೀತಿವಂತರಾಗುವುದಕ್ಕಾಗಿ ಒಬ್ಬ ಯಹೂದ್ಯನು ಧರ್ಮಶಾಸ್ತ್ರ ನಿಯಮಗಳನ್ನು ಬಿಡಬಹುದಾದರೆ, ಪೌಲನ ಪ್ರಶ್ನೆ: ಒಬ್ಬ ಯಹೂದ್ಯನಲ್ಲದವನನ್ನು ಶಾಸ್ತ್ರದ ಅಧೀನಕ್ಕೆ ಯಾಕೆ ತರಬೇಕು? ಅಪೊಸ್ತಲ ಕೃತ್ಯಗಳು 15ರಲ್ಲಿ ಮಹಾಕೂಟದೆದುರಿನ ಚರ್ಚಾ ವಿಷಯ ಇದೇ ಆಗಿತ್ತು. ಅನ್ಯರು ಧರ್ಮಶಾಸ್ತ್ರಕ್ಕೆ ಅಧೀನರಾಗಬೇಕೋ ಎಂಬುದಾಗಿ. ಆದರೆ ದೇವರಿಗೆ ಸ್ತೋತ್ರ, ದೇವರಾತ್ಮನಿಂದ ನಡೆಸಲ್ಪಟ್ಟು ದೊರಕಿದ ಉತ್ತರ ಅನ್ಯನು ರಕ್ಷಣೆಗಾಗಿ ಶಾಸ್ತ್ರಾಧೀನನಾಗಬೇಕಿಲ್ಲ ಎಂಬುದೇ. ತನ್ನ ದೈನಂದಿನ ಜೀವನಕ್ಕಾಗಿಯೂ ಅಲ್ಲ, ಅವನು ಇದಕ್ಕಿಂತ ಹೆಚ್ಚಿನ ಜೀವಿತಕ್ಕಾಗಿ ಕರೆಯಲ್ಪಟ್ಟವನು. ಯಹೂದ್ಯರು ಧರ್ಮಶಾಸ್ತ್ರದ ಅಧೀನರಾಗುವುದರಿಂದ ನೀತಿವಂತರಾಗುವುದು ಅಸಾಧ್ಯವೆಂದು ಕಂಡುಬಂದ ಮೇಲೆ ಅನ್ಯರಿಗೆ ಅದರಿಂದ ನೀತಿವಂತರಾಗಲು ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಹೂದ್ಯರಲ್ಲಿ ಧರ್ಮಶಾಸ್ತ್ರವು ಸುಮಾರು 1500 ವರ್ಷಗಳ ತನಕ ಇದ್ದರೂ ಅವರಿಗೆ ಅದನ್ನು ಪೂರ್ಣವಾಗಿ ಕೈಕೊಳ್ಳಲು ಆಗಲಿಲ್ಲ. ಒಬ್ಬ ಇಸ್ರಾಯೇಲನನ್ನಾದರೂ ರಕ್ಷಿಸಲಾರದ್ದನ್ನು ಅನ್ಯರ ಮೇಲೆ ಹೇರುವುದು ಯಾಕೆ? ಅನ್ಯವಿಶ್ವಾಸಿಗಳು ಈಗಾಗಲೇ ಕೃಪೆಯಿಂದಾಗಿ ನೀತಿವಂತರಾಗಿದ್ದಾರೆ. ಕೃಪೆಯಿಂದ ತಿರುಗಿಕೊಂಡ ಯಹೂದ್ಯರನ್ನು ನೀತಿವಂತರನ್ನಾಗಿ ಮಾಡಲು ಧರ್ಮಶಾಸ್ತ್ರದೆಡೆಗೆ ತಿರುಗಿಕೊಳ್ಳುವುದು ಅರ್ಥಹೀನವಾದದ್ದು. ಪ್ರೀತಿಯುಳ್ಳ ದೇವಜನರೇ, ಈ ವಚನವನ್ನು ಬಿಡಿಸಿ ನೋಡೋಣ.
ಯಾವನಾದರೂ, ಇದು ನಾವು ತಿಳಿಯಬಹುದಾದ ಸಂಗತಿ, ರಕ್ಷಿಸಲ್ಪಟ್ಟಿದೆಯೋ ಇಲ್ಲವೋ ಎಂಬುದನ್ನು ನೀನೇ ತಿಳಿದುಕೊಳ್ಳಬಹುದು. ಇಲ್ಲಿ ಯಾರ ಕುರಿತಾಗಿ ಹೇಳಿದೆ? ಗ್ರೀಕ್ ಮೂಲದ ಪ್ರಕಾರ ಇಲ್ಲಿ ಮಾನವ ಸಂತತಿಯ ಕುರಿತಾಗಿ ಹೇಳಿಯದೆ. ನಾವೆಲ್ಲರೂ ಸೇರಿರುವ ಸಾಮಾನ್ಯವಾದ ಮನುಷ್ಯ ಜಾತಿಯ ಕುರಿತಾಗಿ ಹೇಳಿದೆ. ಅದರಲ್ಲಿ ವರ್ಣಭೇದವಿಲ್ಲ, ಜನಾಂಗ ಭೇದವಿಲ್ಲ, ಸಾಮಾಜಿಕ ನಿರ್ಬಂಧಗಳಿಲ್ಲ. ಕ್ರೂಜೆಯ ಎದುರು ಎಲ್ಲ ಮಾನವರು ಒಂದೇ, ಮತ್ತು ಇದು ಪಾಪಿಗಳು ಎನ್ನುವ ಸ್ಥಿತಿ. ನೀನು ಒಬ್ಬ ಪಾಪಿ, ನಾನೂ ಒಬ್ಬ ಪಾಪಿ. ನೀನು ಯಾರೇ ಆಗಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಒಬ್ಬ ಪಾಪಿ. ಯಾವನಾದರೂ ನೇಮನಿಷ್ಠೆಗಳನ್ನನುಸರಿಸುವುದರಿಂದ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂದು ನಮಗೆ ತಿಳಿದಿರುವುದರಿಂದ ಅದು ಮೋಶೆಯ ನಿಯಮಗಳನ್ನು, ಇತರ ಎಲ್ಲ ನ್ಯಾಯದ ನಿಯಮಗಳನ್ನು ಒಳಗೊಂಡಿರುತ್ತದೆ. ಇದರ ಅರ್ಥ ಹೀಗಿದೆ: ನೀನು ಒಂದು ನಿರ್ದಿಷ್ಟ ಸಭೆಗೆ ಸೇರಬೇಕೆಂದಾಗಲಿ, ನಿರ್ದಿಷ್ಟ ಅನುಭವ ನಿನಗಾಗಬೇಕೆಂದಾಗಲಿ, ಇಲ್ಲವೇ ರಕ್ಷಣೆ ಹೊಂದಬೇಕಾದರೆ ದೀಕ್ಷಾಸ್ನಾನವಾಗಬೇಕೆನ್ನುವುದಾದರೆ ನೇಮನಿಷ್ಠೆಗಳನ್ನನುಸರಿಸಿ ಯಾವನಾದರೂ ನೀತಿವಂತನಾಗುವುದಿಲ್ಲ ಎಂಬ ಈ ವಚನಕ್ಕೆ ನಾವು ವಿರುದ್ಧವಾಗಿದ್ದೇವೆ ಎಂದಾಗುತ್ತದೆ. ಎಲ್ಲ ಮತಗಳಲ್ಲಿನ ಎಲ್ಲ ನೇಮನಿಷ್ಠೆಗಳನ್ನು ಪೌಲನು ಕ್ರೋಢೀಕರಿಸಿ ಹೇಳುತ್ತಾನೆ. ಇದರ ಅರ್ಥ ಈ ಲೋಕದ ಎಲ್ಲ ಮತಗಳಿಂದಲೂ ಕ್ರೈಸ್ತತ್ವವು ಭಿನ್ನವಾಗಿದೆ ಎಂದು. ಪ್ರಿಯರೇ, ಈ ಲೋಕದಲ್ಲಿನ ಅನೇಕ ಮತಬೋಧನೆಗಳನ್ನು ನಾನು ಅಧ್ಯಯನ ಮಾಡಿದ್ದೇನೆ. ಎಲ್ಲವೂ ಕೂಡ ಏನನ್ನಾದರೂ ಮಾಡುವಂತೆ ಹೇಳುತ್ತದೆ. ಆದರೆ ಕ್ರೈಸ್ತತ್ವವು ಭಿನ್ನವಾದದ್ದು. ನಾವು ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂದು ಅದು ಹೇಳುತ್ತದೆ. ಅಂದರೆ ನಿನಗೆ ನಂಬಿಕೆಯನ್ನುವುದು ಒಂದು ಪೂರ್ತಿಗೊಳಿಸಲ್ಪಟ್ಟ ಸತ್ಯಾಂಶವಾಗಿದೆ. ಎಲ್ಲ ಮತಗಳು ಮಾಡಿರಿ ಎಂದು ಹೇಳುತ್ತದೆ. ಕ್ರೈಸ್ತತ್ವವು ಮಾಡಿ ಆಗಿದೆ ಅನ್ನುತ್ತದೆ. ಮಹಾಕಾರ್ಯವು ಮಾಡಿ ಮುಗಿಸಲ್ಪಟ್ಟಿದೆ. ನಾವು ಅದನ್ನು ನಂಬಬೇಕೆಂದು ಮಾತ್ರ ಹೇಳಿಯದೆ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನದ ಪ್ರಾಮುಖ್ಯ ಭಾಗವನ್ನು ನೋಡೋಣ. ಅಲ್ಲಿ ಹೀಗಿದೆ: ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನನಗೆ ನಿನಗೆ ಇರುವ ಪ್ರಶ್ನೆ ಏನೆಂದರೆ, ನಾವು ಕ್ರಿಸ್ತನನ್ನು ಶಾಪಗ್ರಸ್ತನೆಂದು ಕರೆಯುವುದು ಹೇಗೆ? ನೀನು ನನಗೆ, ಸಹೋದರ, ನೀನು ಕ್ರಿಸ್ತನ ಬಳಿಗೆ ಬಂದು ಆತನನ್ನು ನಿನ್ನ ರಕ್ಷಕನಾಗಿ ಅಂಗೀಕರಿಸಿದಾಗ ನೀನು ನಿನಗೆ ಸಿಗತಕ್ಕದೆಲ್ಲವನ್ನೂ ಹೊಂದಿಕೊಳ್ಳಲಿಲ್ಲ. ನಿನಗೆ ಕ್ರಿಸ್ತನಲ್ಲಿ ದೊರಕದ್ದನ್ನು ಪವಿತ್ರಾತ್ಮನು ನಿನಗೆ ಕೊಡಬಲ್ಲನು. ಅದಕ್ಕಾಗಿ ಹುಡುಕು ಎಂದು ಹೇಳುವುದಾದರೆ ಅದು ಕ್ರಿಸ್ತನ ಕ್ರೂಜೆಯಲ್ಲಿ ಮಾಡಿ ತೀರಿಸಿದ ಕಾರ್ಯವನ್ನು ಕಡಿಮೆಯದ್ದನ್ನಾಗಿ ಮಾಡುತ್ತದೆ. ಆತನು ನಿನಗಾಗಿ ಪರಿಪೂರ್ಣವಾದ ರಕ್ಷಣೆಯನ್ನು ಮಾಡಿದ್ದರಿಂದಲೇ ಪರಲೋಕಕ್ಕೆ ಹಿಂತಿರುಗಿದ ಮೇಲೆ ದೇವರ ಬಲಗಡೆಯಲ್ಲಿ ಕುಳಿತುಕೊಂಡನು. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇನ್ನೇನು ಮಾಡುವಂಥದ್ದು ಇಲ್ಲದರಿಂದಲೇ ಆತನು ಕೂತುಕೊಂಡನು. ಬೇರೆ ಏನಾದರೂ ಮಾಡುವಂಥದ್ದಿರುತ್ತಿದ್ದರೆ ಆತನು ಕುಳಿತುಕೊಳ್ಳುವ ಮೊದಲೇ ಅದನ್ನು ಮಾಡುತ್ತಿದ್ದನು. ಆತನು ನಿನಗಾಗಿ ಮಾಡಬೇಕಾದೆಲ್ಲವನ್ನೂ ಮಾಡಿಲ್ಲವೆಂದು ನೀನು ಹೇಳುವಾಗ ನೀನು ಯೇಸುವನ್ನು ಶಾಪಗ್ರಸ್ತನೆಂದು ಹೇಳಿದಂತಾಯಿತು. ಮತ್ತು ಇದನ್ನು ದೇವರ ಆತ್ಮನ ಸಹಾಯದಿಂದ ನೀನು ಹೇಳಲು ಸಾಧ್ಯವಿಲ್ಲ. ಅಂದರೆ ಅದು ಪರಿಶುದ್ಧಾತ್ಮನ ಮಾತುಗಳಲ್ಲ. ಯೇಸು ಹೇಳಿದ್ದಾನೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆಪಡಿಸುವನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13 ಮತ್ತು 14ನೇ ವಚನಗಳಲ್ಲಿ ಇದನ್ನಾವು ನೋಡುತ್ತೇವೆ. ಪ್ರಿಯರೇ, ಈ ವಚನದ ತಾತ್ಪರ್ಯವು ಯಾರೂ ತಿಳಿಯಬಹುದಾದಷ್ಟು ಸ್ಪಷ್ಟವಾಗಿದೆ. ಧರ್ಮಶಾಸ್ತ್ರ ನಿಯಮಗಳನ್ನನುಸರಿಸುವುದರಿಂದ ಯಾರೂ ನೀತಿವಂತರಾಗುವುದಿಲ್ಲ. ಪ್ರಿಯರೇ, ನಾವು ಎಲ್ಲವನ್ನೂ ಹೊಂದಿಲ್ಲವೆಂದು ಹೇಳುವ ಮೂಲಕ ಕರ್ತನಾದ ಯೇಸುವಿನ ಕಾರ್ಯವನ್ನು ಹೀನೈಸದಿರೋಣ. ನಾನು ನರಕ ಪಾತ್ರನಾದ ಪಾಪಿಯಾಗಿದ್ದೆ, ಆತನು ನನ್ನ ರಕ್ಷಕನೆಂದು ನಂಬಿದೆ, ಆತನಿಂದ ಪರಿಪೂರ್ಣವಾದ ರಕ್ಷಣೆಯನ್ನು ಪಡಕೊಂಡೆ.
ಪ್ರಿಯರೇ, ಮುಂದಿನ ವಚನವು ತಿಳಿದುಕೊಳ್ಳಲು ಸ್ವಲ್ಪ ಕಷ್ಟಕರವಾದದ್ದು. ಅದೇನೆಂಬುದಾಗಿ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ಆದರೆ ನಾವು ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತರೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ನಾವು ಪಾಪಿಗಳಾಗಿ ತೋರಿ ಬಂದರೆ ಕ್ರಿಸ್ತನು ಪಾಪಕ್ಕೆ ಸಹಾಯಕನೆಂದು ಹೇಳಬೇಕೇನೋ? ಎಂದಿಗೂ ಹೇಳಬಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀತಿವಂತರೆಂದು ನಿರ್ಣಯ ಎಂಬುದರ ಗ್ರೀಕ್ ಮೂಲದ ಅರ್ಥ ಒಬ್ಬನನ್ನು ಸರಿಯೆಂದು ಘೋಷಿಸುವುದು ಅಥವಾ ಅವನನ್ನು ಸರಿಯೆಂದು ಮಾಡುವುದು. ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟಿದ್ದರ ಮೂಲಕ ನಮ್ಮನ್ನು ಸರಿಯೆಂದು ಘೋಷಿಸಲಾಗಿದೆ. ಅಂದರೆ ದೇವರ ಎದುರು ಅಪರಾಧಿಯಾಗಿರುವ ಒಬ್ಬ ಪಾಪಿಯು ಖಂಡನೆಗೂ ನ್ಯಾಯತೀರ್ಪಿಗೂ ಒಳಗಾದವನಾಗಿದ್ದು, ಕ್ರಿಸ್ತನಲ್ಲಿ ನಮಗಿರುವ ಬಿಡುಗಡೆಯನ್ನು ನಂಬುವುದರಿಂದ ದೇವರೊಂದಿಗೆ ಸಮಾಧಾನವಾಗಿ ಮಾಡಲ್ಪಟ್ಟಿದ್ದಾನೆ. ಪ್ರಿಯರೇ, ಈ ವಾಕ್ಯದ ಅರ್ಥ ಹೀಗಿರುತ್ತದೆ: ಕ್ರಿಸ್ತನಲ್ಲಿ ನೀತಿವಂತನೆಂದು ಪರಿಗಣಿಸಲ್ಪಡಲು ಯೆಹೂದ್ಯನು ನೇಮನಿಷ್ಠೆಗಳನ್ನು ಬಿಡಬೇಕಾಗಿರುವುದರಿಂದ ಹಾಗೂ ಪಾಪಿಯಾಗಿ ಬರಬೇಕಾದ್ದರಿಂದ ಕ್ರಿಸ್ತನು ಅವನನ್ನು ಪಾಪಿಯಾಗಿ ಮಾಡಿದನೋ? ಪ್ರಿಯರೇ, ಪೌಲನ ಉತ್ತರ ಖಂಡಿತ ಇಲ್ಲ ಎಂಬುದೇ. ಅನ್ಯನಂತೆ ಯೆಹೂದ್ಯನು ಸ್ವಭಾವತಃ ಪಾಪಿಯಾಗಿದ್ದಾನೆ. ಮೊದಲೇ ತಿಳಿಸಿದಂತೆ ಧರ್ಮಶಾಸ್ತ್ರದ ಮೂಲಕ ಅವನು ನೀತಿವಂತನಾಗಲು ಸಾಧ್ಯವಿಲ್ಲ. ಇದೇ ಅಭಿಪ್ರಾಯವನ್ನು ಪೇತ್ರನು ಯೆರೂಸಲೇಮಿನ ಮಹಾಸಭೆಯ ಕೂಟದಲ್ಲೂ ಹೇಳಿದ್ದನು. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 10 ಮತ್ತು 11ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಯಾಕೆ? ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವೆವೆಂಬುದಾಗಿ ನಂಬುತ್ತೇವಲ್ಲ, ಹಾಗೆಯೇ ಅವರೂ ಹೊಂದುವರು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಕಾಣುವಂತೆ ಪೇತ್ರನು ಪೌಲನು ನಂಬಿಕೆಯಿಂದ ನೀತಿವಂತರಾಗುವ ಕುರಿತು ಸಹಮತವುಳ್ಳವರಾಗಿದ್ದರು. ಮುಂದೆ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನಾನು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ನನ್ನನ್ನು ನಾನೇ ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಂದರೆ ನಾನು ತಿರುಗಿ ನೇಮನಿಷ್ಠೆಗಳಿಗೆ ತಿರುಗಿಕೊಂಡರೆ ನಾನೇ ಅಪರಾಧಿಯಾಗುತ್ತೇನೆ ಎಂದು ಪೌಲನು ಹೇಳುತ್ತಿದ್ದಾನೆ. ಆದರೆ ಅವನು ಧರ್ಮಶಾಸ್ತ್ರದಿಂದ ಬಿಡುಗಡೆ ಹೊಂದಿದ್ದಾನೆ. ಇದು ಹೇಗಾಯಿತು? ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನ ಮಾತಿನ ಅರ್ಥ ಕ್ರಿಸ್ತನು ಸತ್ತಾಗ ಆತನು ನನಗಾಗಿ ಸತ್ತನು. ಧರ್ಮ ಪ್ರಮಾಣವು ನನ್ನನ್ನು ಅಪರಾಧಿ ಎಂದು ಹೇಳಿದ್ದರಿಂದ ಆತನು ನನಗೆ ಬದಲಾಗಿ ಸತ್ತನು. ಧರ್ಮಶಾಸ್ತ್ರವು ಖಂಡನೆ ಮಾಡುವಂತಹದ್ದು, ಮರಣಕ್ಕೆ ನೇಮಿಸುವಂತಹದ್ದು ಆಗಿದೆ ಎಂದು ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ. ಅದು ನನ್ನನ್ನು ಅಪರಾಧಿ ಎನ್ನುತ್ತದೆ. ನ್ಯಾಯಪ್ರಮಾಣದ ಅಡಿಯಲ್ಲೇ ಇದ್ದ ಇಸ್ರಾಯೇಲ್ಯರನ್ನು ದೇವರು ನಾಶ ಮಾಡಬೇಕಾಯಿತು. ಆದರೆ ಆತನು 5 ವಿಧವಾದ ಯಜ್ಞಗಳ ಕ್ರಮವನ್ನು ನೇಮಿಸಿದನು. ಆ ಯಜ್ಞಗಳೆಲ್ಲವೂ ಕ್ರಿಸ್ತನ ಕಡೆಗೆ ತೋರಿಸುವವುಗಳಾಗಿದ್ದವು. ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನು ರಕ್ಷಿಸಲು ಸಾಧ್ಯವಾಯಿತು. ಆದ್ದರಿಂದ ಕೃಪಾಸನವು ಕೃಪೆಯ ಸಿಂಹಾಸನವಾಗಿ ಒಂದು ಜನಾಂಗಕ್ಕೇನೆ ಪಾಪ ಕ್ಷಮಾಪಣೆ ದೊರೆಯುವಂತಾಯಿತು. ಧರ್ಮಶಾಸ್ತ್ರವು ನನ್ನನ್ನು ಖಂಡಿಸಿತು, ಅಪರಾಧಿ ಎಂದು ನಿರ್ಣಯಿಸಿತು. ಅದರ ಎದುರು ನಾವು ದೋಷಿಗಳಾಗಿ ನಿಂತೆವು. ಆದ್ದರಿಂದ ಕ್ರಿಸ್ತನು ನಮಗಾಗಿ ಸಾಯುವುದಕ್ಕೆ ಧರ್ಮ ಪ್ರಮಾಣವು ಕಾರಣವಾಯಿತು. ಧರ್ಮಶಾಸ್ತ್ರವು ನಾವು ಸಾಯಲೇಬೇಕೆಂದು ಹೇಳಿತು. ಈಗ ನಾನು ಧರ್ಮ ಪ್ರಮಾಣದ ಪಾಲಿಗೆ ಸತ್ತಿರುವುದಾದರೆ ನಾನು ಅದಕ್ಕೆ ಉತ್ತರಿಸಬೇಕಾಗಿಲ್ಲ. ಅದು ನನ್ನನ್ನು ಈಗಾಗಲೇ ಕೊಂದಾಗಿದೆ. ಅದು ನನಗೆ ಶಿಕ್ಷೆ ವಿಧಿಸಿದೆ. ನಾನು ಸತ್ತಿದ್ದೇನೆ. ಆದ್ದರಿಂದ ಕ್ರಿಸ್ತನು ನನಗಾಗಿ ಮಾಡಿದ್ದನ್ನು ಧರ್ಮ ಪ್ರಮಾಣವು ಮಾಡಲು ಅಶಕ್ತವಾಗಿತ್ತು. ಆತನು ನನ್ನ ಬದಲಾಗಿ ತಾನು ಸತ್ತದ್ದು ಮಾತ್ರವಲ್ಲದೆ ಹೆಚ್ಚಿನದನ್ನೂ ಮಾಡಿದನು. ಆತನು ನನಗೆ ಜೀವ ಕೊಡಲು ಶಕ್ತನಾಗಿದ್ದನು. ಆತನು ಸತ್ತರೊಳಗಿಂದ ತಿರುಗಿ ಬದುಕಿ ಬಂದನು. ಧರ್ಮ ಪ್ರಮಾಣವು ನನ್ನನ್ನು ಬಂಧಿಸಿತು, ಅಪರಾಧಿ ಎಂದಿತು, ಶಿಕ್ಷೆಗೆ ಗುರಿ ಮಾಡಿತು ಹಾಗೂ ನಮ್ಮನ್ನು ಕೊಂದಿತು. ಅದು ಇಷ್ಟನ್ನೇ ಮಾಡಲು ಸಾಧ್ಯವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನೀವು
ಧರ್ಮ ಪ್ರಮಾಣದ ದಾರಿಯಾಗಿ ಬರುವುದಾದರೆ ನಿಮಗೆ ಮರಣವೇ ಸಿಗುತ್ತದೆ. ಕ್ರಿಸ್ತನು ಮಾತ್ರವೇ ನಿಮಗೆ ಜೀವ ಕೊಡಬಲ್ಲನು ಮತ್ತು ನಮಗೆ ಬೇಕಾದದ್ದು ಜೀವವೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನವು ಪ್ರತಿ ವಿಶ್ವಾಸಿಯ ಜೀವಿತದಲ್ಲೂ ಸತ್ಯವಾಗಿರುವ ಸಂಗತಿಯನ್ನು ತಿಳಿಸುತ್ತದೆ. ನಾವು ಕ್ರಿಸ್ತನ ಜೊತೆಯಲ್ಲಿ ಶಿಲುಬೆಯಲ್ಲಿ ಸಾಯಲು ಹುಡುಕಬೇಕಾಗಿಲ್ಲ. ನಾನು ಅನೇಕ ಯೌವನಸ್ಥರ ಕೂಟಗಳಿಗೆ ಹೋಗಿದ್ದೆ. ಸಾವಿರಾರು ಯುವಜನರು ಕ್ರಿಸ್ತನನ್ನು ಅಂಗೀಕರಿಸಿದ್ದಾರೆ. ಅವರಲ್ಲಿ ಅನೇಕರು ತಮ್ಮ ಸಾಕ್ಷಿ ನುಡಿಯುವಾಗ ಈ ಮೇಲಿನ ವಚನವನ್ನು ಹೇಳುವುದನ್ನು ಕೇಳಿದ್ದೇನೆ. ಅವರಿಗೆ ಈ ವಚನದಲ್ಲಿರುವ ಆಳವಾದ ಅರ್ಥವು ತಿಳಿದಿಲ್ಲವೆಂಬುದು ಖಂಡಿತ. ಈ ದಿನಗಳಲ್ಲಿ ಅನೇಕರು ಕ್ರೂಜಿತ ಜೀವಿತ ನಡೆಸುವ ಆಶೆಯ ಕುರಿತು ಮಾತಾಡುತ್ತಾರೆ. ಪೌಲನು ಈ ವಚನದಲ್ಲಿ ಹೇಳುವ ಮಾತು ಅದಲ್ಲ. ನಾವು ಕ್ರಿಸ್ತನ ಜೊತೆಯಲ್ಲಿ ಕ್ರೂಜಿಸಲ್ಪಟ್ಟಿದ್ದೇವೆ. ನಮ್ಮನ್ನು ಅಪರಾಧಿಯೆಂದು ನಿರ್ಣಯಿಸಿ ನಮ್ಮನ್ನು ಕೊಂದ ಧರ್ಮ ಪ್ರಮಾಣವು ನಮಗೆ ಜೀವದ ಸೂತ್ರವನ್ನು ಕೊಡುವುದಿಲ್ಲ. ಈಗ ನಾವು ನಂಬಿಕೆಯಿಂದ ಜೀವಿಸಬೇಕಾಗಿದೆ. ಯಾವುದರ ಮೇಲೆ ನಂಬಿಕೆ? ದೇವರ ಮಗನಲ್ಲಿ ನಂಬಿಕೆ. ಕ್ರೂಜೆಯ ಮೇಲಿನ ಯೇಸು ಕ್ರಿಸ್ತನ ಮರಣವು ನಮ್ಮ ಪಾಪಗಳಿಗಾಗಿ ತೆತ್ತ ಬೆಲೆ, ಶಿಕ್ಷೆ ಮಾತ್ರವೇ ಅಲ್ಲ, ಅದು ನಮಗೆ ಬದಲಾಗಿ ಇದ್ದದ್ದೂ ಆಗಿದೆ. ಆತನು ಪಾಪಕ್ಕೆ ಪ್ರಾಯಶ್ಚಿತ್ತವಾದದ್ದು ಮಾತ್ರವಲ್ಲ, ನಂಬುವವರೆಲ್ಲರಿಗೆ ಬದಲಾಗಿ ಸತ್ತವನೂ ಆಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ನಾವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಒಂದಾದಾಗ ಆತನಲ್ಲಿ ಹೂಣಲ್ಪಡುತ್ತೇವೆ. ಆತನೊಂದಿಗೆ ಹೊಸಬರಾಗಿ ಎಬ್ಬಿಸಲ್ಪಟ್ಟಿದ್ದೇವೆ. ಈಗ ನಾವು ಜೀವಿಸುವ ಕ್ರಿಸ್ತನೊಂದಿಗೆ ಸೇರಿಸಲ್ಪಟ್ಟಿದ್ದೇವೆ. ಈಗ ನಾವು ಕ್ರಿಸ್ತನನ್ನು ಇನ್ನೊಂದು ಶರೀರ ಸಂಬಂಧವಾಗಿ ತಿಳುಕೊಳ್ಳಲಿದ್ದೇವೆಂದು ಪೌಲನು ಹೇಳುತ್ತಾನೆ. ಈಗ ಆತನು ಗಲಿಲಾಯ ಸಮುದ್ರದ ಬಳಿ ತಿರುಗಾಡುವ ಗಲಿಲಾಯದವನಲ್ಲ. ನಾವು ಈಗ ಆ ಪ್ರದೇಶಕ್ಕೆ ಹೋದರೆ ಅಲ್ಲಿ ಆತನು ಇರುವುದಿಲ್ಲ. ಆತನು ದೇವರ ಬಲಗಡೆಯಲ್ಲಿದ್ದಾನೆ. ಆತನು ಮಹಿಮೆಯ ಕ್ರಿಸ್ತನಾಗಿದ್ದಾನೆ. ಪೌಲನು ಹೇಳುತ್ತಾನೆ, ನಾನು ಕ್ರಿಸ್ತನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟವನಾಗಿದ್ದೇನೆ, ಆದರೂ ನಾನು ಬದುಕುತ್ತೇನೆ. ಧರ್ಮಶಾಸ್ತ್ರವು ನಮ್ಮ ಮೇಲೆ ದೂರು ಹೇಳಿತು, ನ್ಯಾಯ ಪ್ರಮಾಣವು ನಮಗೆ ಜೀವ ಕೊಡಲಾರವು. ಹಾಗಾದರೆ ನಮಗೆ ಯಾರು ಜೀವ ಕೊಟ್ಟರು? ಆದರೂ ನಾನು ಬದುಕುತ್ತೇನೆ. ಹೇಗೆ? ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಪ್ರಿಯ ಸ್ನೇಹಿತನೇ, ಇದು ಮುಖ್ಯವಾದ ಸಂಗತಿ. ಆತನು ಇಲ್ಲಿ ನನಗಾಗಿ ಸತ್ತನು, ನಾನು ಅಲ್ಲಿ ಮೇಲೆ ಆತನಲ್ಲಿ ಜೀವಿಸುವಂತೆ ಮತ್ತು ಆತನು ನನ್ನಲ್ಲಿ ಇಲ್ಲಿ ಜೀವಿಸಲಿಕ್ಕಾಗುವಂತೆ. ಈಗ ನಾನು ಶರೀರದಲ್ಲಿ ಜೀವಿಸುವ ಜೀವಿತವು ನಾನು ದೇವರ ಮಗನಲ್ಲಿ ನಂಬಿಕೆಯಲ್ಲಿ ಜೀವಿಸುವುದಾಗಿದೆ. ಇದು ಎಂಥ ಜೀವಿತವಾಗಿದೆ? ಅದು ನಂಬಿಕೆಯ ಜೀವಿತವಾಗಿದೆ. ನಂಬಿಕೆಯಿಂದ ರಕ್ಷಿಸಲ್ಪಟ್ಟದ್ದು, ನಂಬಿಕೆಯಿಂದ ಜೀವಿಸುವುದು, ನಂಬಿಕೆಯಿಂದ ನಡೆದಾಡುವುದು, ಆತ್ಮದಲ್ಲಿ ನಡೆಯುವುದೇನೆಂದರೆ ಇದೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ನಾನು ದೇವರ ಮಗನ ಮೇಲಿನ ನಂಬಿಕೆಯಿಂದಲೇ ಬದುಕುತ್ತೇನೆ. ಆತನು ನನ್ನನ್ನು ಪ್ರೀತಿಸಿ ನನಗಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಕ್ರಿಸ್ತನು ನನ್ನನ್ನು ಪ್ರೀತಿಸಿದನು, ಆದರೆ ಆತನು ನನ್ನನ್ನು ಹೀಗೆಯೇ ಪರಲೋಕಕ್ಕೆ ಸೇರಿಸಲಿಕ್ಕಾಗಲಿಲ್ಲ. ಆತನು ನನಗಾಗಿ ತನ್ನನ್ನೇ ಕೊಡಬೇಕಾಯಿತು. ದೇವರ ಉಡುಗೊರೆಯು ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಪ್ರಿಯರೇ, ಒಂದು ಉಡುಗೊರೆಯನ್ನು ನಾವು ನಂಬಿಕೆಯಿಂದ ಸ್ವೀಕರಿಸಬಹುದು. ಇದು ಯಾವ ಉಡುಗೊರೆಗೆ ಅನ್ವಯಿಸುವಂತಾದು? ನಿನಗೆ ಉಡುಗೊರೆ ಕೊಡುವಾತನು ಯಥಾರ್ಥವಂತನೆಂದು ನೀನು ನಂಬಬೇಕು. ಉಡುಗೊರೆಯನ್ನು ಕೈಯಲ್ಲಿ ಹಿಡಿದು ಇದು ನಿನ್ನದು ಎಂದು ಹೇಳುವಾಗ ಆತನು ಸತ್ಯವನ್ನೇ ನುಡಿಯುತ್ತಿದ್ದಾನೆಂದು ನೀನು ನಂಬಬೇಕು. ನೀನು ನಂಬಿಕೆಯಿಂದ ಕೈಚಾಚಿ ಅದನ್ನು ಸ್ವೀಕರಿಸಿದಾಗ ಮಾತ್ರ ಅದು ನಿನ್ನದಾಗುತ್ತದೆ. ದೇವರು ಯೇಸು ಕ್ರಿಸ್ತನಲ್ಲಿ ನಿನಗೆ ನಿತ್ಯ ಜೀವವನ್ನು ಕೊಡುತ್ತಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನವನ್ನು ಓದುವಾಗ ಕ್ರಿಸ್ತನು ಕ್ರೂಜಿಸಲ್ಪಟ್ಟ ಸಮಯದಲ್ಲಿ ಪೌಲನು ಅಲ್ಲಿ ಇದ್ದನೆಂಬ ನಂಬಿಕೆ ನನ್ನದಾಗುತ್ತದೆ. ಪೌಲನು ಒಬ್ಬ ಫರಿಸಾಯನು ಮತ್ತು ಕ್ರೂಜೆಯ ಕಾರ್ಯದಲ್ಲಿ ಫರಿಸಾಯರೇ ಮುಂದಾಗಿದ್ದದ್ದು. ಸಭೆಯನ್ನು ಹಿಂಸೆಪಡಿಸುವುದರಲ್ಲಿ ಪೌಲನು ಮುಂದಾಳುವಾಗಿದ್ದನು. ಅವನು ಯೇಸು ಕ್ರಿಸ್ತನನ್ನು ಹಾಗೆ ಮಾಡುವವನೂ ಆಗಿದ್ದನು. ಕ್ರೂಜಿಯ ಈ ಘಟನೆ ನಡೆಯುವಾಗ
ಅವನು ಯೆರೂಸಲೇಮಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಿರಬಹುದು, ಇಲ್ಲವೇ ಗಮಲಿಯೇಲನ ಬಳಿ ಕಲಿಯುತ್ತಿದ್ದಿರಬಹುದು. ಯೇಸುವನ್ನು ಕ್ರೂಜಿಗೆ ಹಾಕುವ ದಿನದಲ್ಲಿ ಈ ಮತಾಭಿಮಾನಿ ಯವನಸ್ಥನು ಮನೆಯಲ್ಲಿ ಸುಮ್ಮನೆ ಕುಳಿತಿದ್ದನೆಂದು ನಾನು ನಂಬಲಾರೆ. ಫರಿಸಾಯರು ಯೇಸುವನ್ನು ಅಪಹಾಸ್ಯ ಮಾಡಿದರೆಂದು ಸತ್ಯವೇದ ತಿಳಿಸುತ್ತದೆ. ಕ್ರೂಜೆಯಿಂದ ಇಳಿದು ಬಾ ಎಂದು ಹಂಗಿಸುತ್ತಿದ್ದರು. ಬಳಿಕ ಅಲ್ಲಿ ಕುಳಿತುಕೊಂಡು ಆತನು ಸಾಯುವುದನ್ನು ಕಾಯುತ್ತಿದ್ದರು. ಇದಕ್ಕಿಂತ ಹೀನ ಸ್ಥಿತಿಗೆ ಯಾರೂ ಇಳಿಯಲಾರರು. ಪ್ರಿಯರೇ, ಆ ದಿನ ಅಲ್ಲಿ ಪೌಲನು ಇದ್ದಿರಬೇಕೆಂದು ನಾನು ನಂಬುತ್ತೇನೆ. ಮಹಿಮೆ ಹೊಂದಿದ ಕ್ರಿಸ್ತನನ್ನು ಪೌಲನು ತಿಳುಕೊಂಡ ಬಳಿಕ ಪೌಲನು ಆ ದಿನವನ್ನು ನೆನೆಸಿಕೊಂಡಾಗಲೆಲ್ಲ, ನಾನು ಆತನನ್ನು ಅಪಹಾಸ್ಯ ಮಾಡುತ್ತಿದ್ದಾಗ ತುಟಿ ಓರೆ ಮಾಡಿ ಹಂಗಿಸುತ್ತಾ ಆತನ ಕಡೆಗಿನ ನನ್ನ ದ್ವೇಷವನ್ನು ಪ್ರಕಟಿಸುತ್ತಿದ್ದಾಗ ಆತನು ನನ್ನನ್ನು ಪ್ರೀತಿಸಿ ನನಗಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಪೌಲನು ತನ್ನನ್ನು ಒಪ್ಪಿಸಿಕೊಟ್ಟನು. ಎಂಥ ಅತ್ಯುನ್ನತ ಮಟ್ಟದ ಪ್ರಾಯಶ್ಚಿತ್ತ ಯಜ್ಞ ನೋಡಿರಿ! ಪೌಲನು ತನ್ನನ್ನು ಪಾಪಿಗಳಲ್ಲಿ ಮುಖ್ಯನು ಎಂದು ಕರೆದುಕೊಳ್ಳುತ್ತಾನೆ. ಇದು ಉತ್ಪ್ರೇಕ್ಷೆಯಾಗಲಿ ಮಾತಿನ ಚಮತ್ಕಾರವಾಗಲಿ ಅಲ್ಲ, ಅದು ಒಂದು ನಿಜವಾದ ಸಂಗತಿಯಾಗಿತ್ತು. ಅವನು ಪಾಪಿಗಳಲ್ಲಿ ಮುಖ್ಯನಾಗಿದ್ದನು. ಪ್ರಿಯ ಸ್ನೇಹಿತನೇ, ನೀನು ಕ್ರಿಸ್ತನಿಂದ ದೂರ ಹೋಗಿ, ಇಲ್ಲವೇ ಪೌಲನಂತೆ ಆತನನ್ನು ವಿರೋಧಿಸಿ ಅಥವಾ ಆತನನ್ನು ಅಲಕ್ಷ್ಯ ಮಾಡಿ ಕ್ರಿಸ್ತನ ರಕ್ತವನ್ನು ಕಾಲ ಕೆಳಗೆ ಹಾಕಿ ತುಳಿದಿರಬಹುದು. ಇಂಥ ಅನೇಕರ ಗುಂಪಿಗಾಗಿ ಯೇಸು ಪ್ರಾರ್ಥಿಸಿದ್ದು, ತಂದೆಯೇ, ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂದು ಅವರಿಗೆ ತಿಳಿಯದು ಎಂದು. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 24ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯ ಸ್ನೇಹಿತನೇ, ನೀನು ಆತನನ್ನು ಹಗೆ ಮಾಡುತ್ತಿದ್ದರೂ ಆತನು ನಿನ್ನನ್ನು ಪ್ರೀತಿಸುತ್ತಿದ್ದು ನಿನಗಾಗಿ ತನ್ನನ್ನು ಒಪ್ಪಿಸುತ್ತಾ ಇದ್ದನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ದೇವರ ಕೃಪೆಯನ್ನು ನಿರಾರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿನ ಮುಖ್ಯ ಹೇಳಿಕೆಯೆಂದರೆ, ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಬೇರಾವ ಮಾರ್ಗವಾದರೂ ಇರುತ್ತಿದ್ದರೆ ದೇವರು ಆ ಮಾರ್ಗವನ್ನು ಅನುಸರಿಸುತ್ತಿದ್ದನು. ಪಾಪಿಗಳನ್ನು ರಕ್ಷಿಸತಕ್ಕ ಧರ್ಮ ಪ್ರಮಾಣವಾಗಲಿ ಮತವಾಗಲಿ ಇರುತ್ತಿದ್ದರೆ ದೇವರು ಅದನ್ನೇ ಕೊಡುತ್ತಿದ್ದನು. ನಿತ್ಯನಾದ ದೇವರು ನನ್ನನ್ನು ನಿನ್ನನ್ನು ರಕ್ಷಿಸಲಿಕ್ಕೆ ಇದ್ದ ಒಂದೇ ಮಾರ್ಗವೆಂದರೆ ತನ್ನ ಮಗನನ್ನು ಸಾಯುವುದಕ್ಕೆ ಕಳುಹಿಸಿಕೊಡುವುದೇ ಆಗಿತ್ತು. ಈ ಅತ್ಯುನ್ನತ ತ್ಯಾಗವನ್ನು ಮಾಡಲು ಆತನು ಸಿದ್ಧನಾದನು. ಪ್ರೀತಿಯುಳ್ಳ ದೇವಜನರೇ, ಆತನು ಇದನ್ನು ಕ್ರೂಜೆಯಲ್ಲಿ ನನಗಾಗಿ ನಿನಗಾಗಿ ಮಾಡಿದ್ದಾನೆ. ನಾವು ನಂಬಿ ಆತನನ್ನು ಸ್ವೀಕರಿಸುವುದಾದರೆ ನಮ್ಮ ಜೀವಿತ ಮಾನಸಾಂತರ ಹೊಂದಿದ, ರಕ್ಷಣೆಯನ್ನು ಹೊಂದಿಕೊಂಡ ಜೀವಿತವಾಗುತ್ತದೆ. ಇಂಥ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಲೋಕದಲ್ಲಿರುವ ಎಲ್ಲ ಬೋಧನೆಯು ಮಾಡಿರಿ ಎಂದು ಹೇಳಿದರೆ ಕ್ರೈಸ್ತತ್ವವು ಮಾಡಿ ಆಗಿದೆ ಎಂದು ಹೇಳುತ್ತದೆ. ಹೌದು, ಕ್ರಿಸ್ತನಿಂದ ಬಿಡುಗಡೆ ಸಿದ್ಧವಾಗಿದೆ. ನಾವು ಹೊಂದಿಕೊಳ್ಳಬೇಕು ಅಷ್ಟೇ. ಆತನೇ ನಮಗೆ ಜೀವವಾಗಿದ್ದಾನೆ. ಆ ಜೀವವನ್ನು ಪಡೆದುಕೊಂಡು ಲೋಕದಲ್ಲಿ ಬೆಳಕಾಗಿ ಭೂಮಿಗೆ ಉಪ್ಪಾಗಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸುಸ್ವಾಮಿ, ಈ ಲೋಕದಲ್ಲಿ ನಿನ್ನ ಜನರಾದ ನಿನ್ನ ಮಕ್ಕಳಾದಂಥ ನಾವೆಲ್ಲರೂ ಈ ಭೂಮಿಯಲ್ಲಿ ಬೆಳಕಾಗಿದ್ದೇವೆ, ಉಪ್ಪಾಗಿದ್ದೇವೆ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತದೆ. ಅದರಂತೆಯೇ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸಿ ಅವರು ಸಹ ತಮ್ಮ ಜೀವಿತದ ಮೂಲಕ ಕ್ರಿಸ್ತನನ್ನು ಮಹಿಮೆಪಡಿಸುವಂತೆ ಸಹಾಯ ಮಾಡು. ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದೇ ನಿನ್ನ ಆಲೋಚನೆ, ನಿನ್ನ ಚಿತ್ತವಾಗಿದೆ ಪ್ರಭುವೇ. ಪ್ರತಿಯೊಬ್ಬೊಬ್ಬ ಕುಟುಂಬಗಳನ್ನು ಆಶೀರ್ವದಿಸು, ವ್ಯಕ್ತಿಗತವಾಗಿಯೂ ಆಶೀರ್ವದಿಸು. ಅವರೆಲ್ಲ ಅವಶ್ಯಕತೆಗಳನ್ನು ನೀಗಿಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯವು ನಿಮ್ಮ ಹೃದಯಕ್ಕೆ ಸಮಾಧಾನವನ್ನು, ಜೀವಿತದಲ್ಲಿ ಬೆಳಕನ್ನು ನೀಡಿದೆ. ಇತರರು ಕೂಡ ಸತ್ಯವನ್ನು ಅರಿತುಕೊಳ್ಳಲು ಈ ಸೇವೆಗಾಗಿ ಪ್ರಾರ್ಥಿಸಿರಿ. ತಪ್ಪದೇ ಕರೆ ಮಾಡಿ. ಮತ್ತೆ ಸಂಧಿಸೋಣವಾ? ವಂದನೆಗಳು.